ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಎಲ್ರಿ ಬರ್ಲೇ ಇಲ್ಲ. ಮೂನನ್ನಲ್ಲ, ಅದಕ್ಕೆ ಅರ್ಥ ಆಗ್ಲಿಲ್ಲ. ಇವಾಗ ಕರಿತೀನಿ ನೋಡಿ. ಏನ್ರಿ, ನಾವ್ ಬಂದು ಎಷ್ಟೊತ್ತಾಯ್ತು? ನಾವ್ ಬಂದಿದೀವಿ ಅಂತ ಗೊತ್ತಿದ್ರು ಮನೆ ಒಳಗಡೆ ಕುತ್ಕೊಂಡು ಏನ್ರಿ ಮಾಡ್ತಿದ್ರಿ? ಗೆಣಸ್ ಕೇಳ್ತಿದ್ರಾ? ಹಾಗಂತ ಹೇಳ್ತೀನಿ ಅನ್ಕೊಂಡ್ರಾ? ಖಂಡಿತವಾಗ್ಲೂ ಇಲ್ಲಪ್ಪ. ಅದು ನಾವ್ ಬಂದು ತುಂಬಾ ಹೊತ್ತಾಯ್ತಲ್ಲ, ನಮ್ ರೇಖಾ ಅವ್ರಿಗೆ ಕೋಪ ಬಂದ್ಬಿಡ್ತು. ಸ್ವಲ್ಪ ಕೂಗಾಡ್ಬಿಟ್ರು ಅಷ್ಟೇ. ಇವಾಗ ನೀವ್ ಬಂದ್ರಲ್ಲ, ಫುಲ್ ಕೂಲ್ ಆಗ್ಬಿಟ್ರು. ನಿಮ್ ಹತ್ರ ಒಂದ್ ಮುಖ್ಯವಾದ ವಿಷಯ ಮಾತಾಡ್ಬೇಕು, ಸ್ವಲ್ಪ ಅವಕಾಶ ಮಾಡ್ಕೊಡಿ. ಅದೆಲ್ಲ ಆಗಲ್ಲ. ಏನು ಅಂತ ಅಲ್ಲಿಂದಾನೇ ಹೇಳಿ. ಇವ್ರಿಗೆ ದೇಹ ಬೆಳ್ದಿದೆ ಹೊತ್ತು ಬುದ್ಧಿ ಮಾತ್ರ ಬೆಳ್ದಿಲ್ಲ. ಏನ್ ಮೇಡಮ್ ನೀವು ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂದ್ರೆ ಅಲ್ಲಿಂದಾನೇ ಹೇಳಿ ಅಂತಿದ್ದೀರಲ್ಲ. ಮನೆಯೊಳಗ್ ಕರ್ಕೊಂಡು ಒಂದು ಕಾಫಿನೋ ಜ್ಯೂಸೋ ಕೊಟ್ಟಿದ್ರೆ ಕುಡ್ಕೊಂಡು ಆರಾಮಾಗಿ ಮಾತಾಡ್ಬೋದಪ್ಪ. ಹಾದಿ ಬೀದಿಲ್ ಹೋಗೋರ್ನೆಲ್ಲ ಒಳಗಡೆ ಕರೆದು ಉಪಚಾರ ಮಾಡೋ ಅವಶ್ಯಕತೆ ನನಗಿಲ್ಲ. ಅದೇನು ಅಂತ ಅಲ್ಲಿಂದಾನೇ ಹೇಳಿ, ಇಲ್ಲ ಅಂದ್ರೆ ಹೋಗ್ತಾ ಇರಿ. ನಾಗು ಮೇಡಮ್, ದಯವಿಟ್ಟು ಕೆಳಗಡೆ ಇಳಿದು ಬಂದು ಈ ಸಮರ್ಥ್ ಮೇಲೆ ಕೊಟ್ಟಿದ್ದೀರಲ್ಲ ಕಂಪ್ಲೇಂಟ್, ಅದನ್ನ ವಾಪಸ್ ತಗೊಳ್ಳಿ. ಅನ್ಯಾಯವಾಗಿ ಅವನ್ ಜೀವನನ ಹಾಳು ಮಾಡ್ಬೇಡಿ ಪ್ಲೀಸ್. ನೀವು ನನ್ನ ಮಗನ್ ಜೀವನ ಹಾಳು ಮಾಡಿದ್ರಲ್ಲ, ಅದನ್ನ ತಂದ್ಕೊಡಿ. ನಾನ್ ಸಮರ್ಥನ ಸ್ಟೇಷನ್ ಇಂದ ಕರ್ಕೊಂಡ್ ಬರ್ತೀನಿ. ನೋಡಿ, ಆಗಿದೆ ಆಗೋಗ್ಬಿಟ್ಟಿದೆ. ಹಾಗಂತ ಸಮರ್ಥ ಕೊಲೆ ಮಾಡೋನೆಲ್ಲ ಅಲ್ಲ, ತುಂಬಾ ಒಳ್ಳೆ ಹುಡುಗ. ದಯವಿಟ್ಟು ಕಂಪ್ಲೇಂಟ್ ನ ವಾಪಸ್ ತಗೊಳ್ಳಿ. ನಿಮ್ಗಳ ಮಾತ್ ಕೇಳೋ ಅವಶ್ಯಕತೆ ನನಗಿಲ್ಲ.